ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ದಿವಸ ಗ್ಯಾಪ್ ಆಯಿತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸ್ವಲ್ಪ ಕೆಲಸದ ಕಡೆ ಬ್ಯುಸಿ ಆಗಿದೆ, ಹಾಗಾಗಿ ವಿಡಿಯೋಗಳು ವ್ಲಾಗ್ ಏನೂ ಮಾಡೋಕ್ಕಾಗ್ತಾಯಿಲ್ಲ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇವತ್ತು ನಾವು ತುಮಕೂರಿಗೆ ಹೋಗ್ತಾಯಿದ್ದೀವಿ ಹೂವು ತರೋದಕ್ಕೆ. ನೋಡ್ಬೋದು ಟೈಮು 2:30 ಆಗಿದೆ ಆಗಲೇ. ನಾನು ಹಾಯ್ ಮಾಡಿ. ಸೊ ನಾನು, ನನ್ನ ಮಗಳು, ನಮ್ಮ ಮಿಸ್ಸಸ್ಸು 3 ಜನನು ತುಮಕೂರಿಗೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಈಗ ಹೋಗ್ತಾಯಿದ್ದೀವಿ, ಸೊ ತುಮಕೂರಿಗೆ ಹೋಗ್ತಾಯಿದ್ದೀವಿ ಹೂವು ತರೋದಕ್ಕೆ. ಸೊ ಮಾರ್ಕೆಟಲ್ಲಿ ಸಿಗ್ತೀವಿ, ಆ ಥರ ಹೂವು ಏನು ರೇಟ್ ಇದೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಕ್ಯಾಸಂದ್ರ ಟೋಲ್ ಹತ್ರ ಬಂದು ರೀಚ್ ಆಗ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ದೂರ. ಈಗ ಕ್ಯಾಸಂದ್ರ ಟೋಲ್ ಬಂದು ನೋಡ್ಬೋದು. ಕ್ಯಾಸಂದ್ರ ಟೋಲ್ ಹತ್ರ ಬಂದು ಈಗ ಇಲ್ಲಿಂದ 10 ನಿಮಿಷ ಆಗುತ್ತೆ ಮಾರ್ಕೆಟ್ಗೆ ಹೋಗುತ್ತೆ. ವ್ಯಾಲಿಡ್ ಆಗುತ್ತಲ್ಲ ನೋಡಿ. ಸೊ ಈಗ ತುಮಕೂರು ಮಾರ್ಕೆಟಿಗೆ ಬಂದಿದ್ದೀವಿ. ನೋಡ್ಬೋದು, ಇಲ್ಲಿ ಕತ್ಲೆ ಏನೂ ಕಾಣಲ್ಲ. ತುಮಕೂರು ಮಾರ್ಕೆಟಿಗೆ ಈಗ ಬಂದು ಚಿನ್ನಮ್ಮ. ಸೊ ನೋಡ್ಬೋದು, ಈಗೆಲ್ಲ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 4 ಗಂಟೆಗೇನೆ ಆಗಲೇ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ. ನೋಡ್ಬೋದು, ಇಲ್ಲಿ ಇದೆ ತುಮಕೂರು ಮಾರ್ಕೆಟು. ಎಲ್ಲ ಸ್ಟಾರ್ಟ್ ಆಗೋಗಿದೆ ಆಲ್ರೆಡಿ ಮಾರ್ಕೆಟ್. ಈಗ ತುಳಸಿ 4-5 ಥರ ಹೂವು ತಗೊಬೇಕು. ಆಯಿತು. ತುಳಸಿ ಎಷ್ಟು ಅಂದೆಮ್ಮ? ಹೆಂಗೆ ತುಳಸಿ? 150 ರೂಪಾಯಿ. ಎಷ್ಟು ಅಂದೆ? ಬಂದೆ. ಹೂವದ ರೇಟ್ಗಳಂತೂ ಸಿಕ್ಕಾಪಟ್ಟೆ ಐತೆ. ಹೂವು ರೇಟು ಸರಿಯಾಗೈತೆ. ಹೂವದ ರೇಟು ಮಾತಾಡ್ಸಂಗೆ ಇಲ್ಲ. ಕನಕಾಂಬ್ರ ಇನ್ನೂ ಸ್ವಲ್ಪ ಅಂಗಡಿಗಳು ಓಪನ್ ಆಗಬೇಕು. ಓಪನ್ ಆಗಲಿ. ಕನಕಾಂಬ್ರ ಐತೆ. ಎಷ್ಟಂತೆ ಮಾವು? ತುಳಸಿ ಆಯಿತು. ತುಳಸಿ ತಗೊಂಡು ಈಗ ತುಳಸಿದೆಲ್ಲ ಆಯಿತು. ತುಳಸಿ ತಗೊಂಡಿದ್ದು ಕನಕಾಂಬ್ರ ಹೆಂಗೆ? ಸೊ ಇವು ಕನಕಾಂಬ್ರ ಅಲ್ಲ, ಕಣಗ್ಲುವ. ಹೆಂಗಾಗ್ತಿದೆ ಅಪ್ಪಾಜಿ ಅದು? ನಾಲ್ಕೂವರೆ.
ಕೈ 4 ಸಾವಿರ. ಎಷ್ಟು ಮಾರ್ಬಿಟ್ಟು 10 ಮಾರ್ಬಿಟ್ಟಿಲ್ಲ ಅರೆ 400 ಹಾಂ ಎಷ್ಟೊಂದು 5 ಮಾಡ್ಬೇಕು ಕನ್ನಡ ಇದು ಕಮ್ಮಿ ಹಾಕೋಣ ಕೊಡಪ್ಪಜಿ. ಕಮ್ಮಿಲ್ಲ ಹೂ ಹೆಂಗೈತೆ ನೋಡ್ರಿ. ಅದಕ್ಕೆ ನಾನು ನಿಮ್ಮವ ಅಂತಾನೆ ಕೇಳಿದ್ ನಾನು. 130 ಮಾಡ್ಕೊಂಡು ಒಂದು 3 ಮಾತ 3 ಹಾಕ್ಲ 3 ಮಾಡ್ಕೊಂಡು 10 ರೂಪಾಯಿ ಕಮ್ಮಿ ಕೊಡ್ರಿ ನಿಮಗೆ ಅಂತ ಅಷ್ಟೇ. ಆಯ್ತು ಎಷ್ಟು ಹಾಕೋಣ? 3 ಮಾರು ಹಾಕೋಣ. ಸೊ ಈಗ ಒಂದು 3 ಮಾರು ಆಗ್ತಿದೆ. ನಿಮ್ದೇನೇನಾ ಯೂಟ್ಯೂಬಲ್ಲಿ ಬರ್ತೇ ಬಿಡು ಅಲ್ಲಿ. 10 ರೂಪಾಯಿ ಮಾಡ್ಬಿಡ್ತೀನಿ. ಆಯ್ತು ಆಯ್ತು ಹಾಕಿ ಇಟ್ಕೊಳ್ಳಮ್ಮ. ಹಾಕು ಇದೊಂದಾಯಿತು. ಈಗ ಹಿಂಗೆ ಇಟ್ಕೊಂಬರ್ರಿ. ಈಗ 400 ರೂಪಾಯಿ ಕೊಟ್ಟು ತಗೊಂಡಿರೋದು ಹೂವನ. ಫುಲ್ ಬೇಡಿಕೆ ಆಗಿದೆ. ಇನ್ನೇನು ಬೇಕು ನಡಿ ಹಂಗೆ ಹೋಗೋಣ. ಈಗ ಎಲ್ಲ ತಗೊಂಡಿದ್ದಾಯ್ತು. ಈಗ ಆಲ್ರೆಡಿ ಒಂದಷ್ಟು ಪರ್ಚೇಸ್ ಆಗಿದೆ. ಇವ್ರು ನೋಡ್ತಾ ಇದ್ದಾರೆ. ಸೀತಾಫಲ ಬೇರೆ ತಗೊಂಬಿಟ್ರು ಅವರು ಝೂಮ್ ಹಾಕೊಂಡು. ಕಮಲದ ಬೇರೆ ಇಲ್ಲಿ ಅವ್ರ ಎಂಟ್ರೆನ್ಸಲ್ಲಿ ತಗೊಂಡೋಗಿ ನೋಡಿ ನನ್ನ ಮಗಳ ಭರ್ಜರಿ ಶಾಪಿಂಗ್ ಮಾಡೋಳೆ. ಎಂಟ್ರೆನ್ಸಲ್ಲಿ ತಗೊಂಡೋಗೋದು ಕಾಯಿ ಇಟ್ಬಿಟ್ಟು ಬಂದ್ಬಿಡಂಬ. ಈಗೆಲ್ಲ ಆಯಿತು. ಇನ್ನೊಂದು ಸೊ ಈಗ ಹೋಗಿ ಕಾಯಿ ಬೇರೆ ತೊಗೊಂಡಿದ್ದೀವಿ. ಕಾಯಿ ತೊಗೊಂಬಿಡೋಣ. ಇನ್ನೊಂದು ಹಾರ ಬೇಕು. ಹಾರ ತಗೊಂಡು ಹೋಯ್ತಾ ಹಾರದ ಕೆಲಸ. ಬಾಳೆಹಣ್ಣು ಹಾರ, ನಾಳೆ ಗರಿ ತಂತೀನಮ್ಮ. ಕೇಳು ಅಣ್ಣ 150 ಮಾಡ್ಕೊಂಡು ಅಣ್ಣ. ಹಬ್ಬದ ಸೀಸನ್ ಅಂತ ನೀನು ರೇಟ್ ಹಾಕ್ಬಿಡ. ಕಮ್ಮಿನೇ ಹೇಳಿರೋದು. 150 ಮಾಡ್ಕೊಂಡು ಕೊಡ್ರಿ. ಹಾಂ ಚೆನ್ನಾಗವ ನಿಮ್ಮ ಒಂದು ಸಾಕಾ? ಒಂದಕ್ಕೊಂದು ಸಾಕು ಸೆಂಟ್ರಲ್ಲಿ. ಹಾಂ ಬಾ ಆಯ್ತು. ಅದು ಕಾಯಿ ಇಸ್ಕೊಂಬಿಡ ಹಂಗೆ ಬ್ಯಾಗಿಗೆ ಕಾಯಿ ಹಾಕ್ಸ್ಕೊಂಡು. ಬನ್ನಿ ಬನ್ನಿ ಹೋಗೋಣ. ಕಬ್ಬಿನ ಜಲ್ಲೆ ಎಷ್ಟಪ್ಪ? ಕಬ್ಬಿನ ಜಲ್ಲೆ ಜೋಡಿ 50. ಬಾ ಅದು ಇಟ್ಕೊಂಡ್ಬಿಡ ಮೇಡಮ್. ಎಲ್ಲ ತಗೊಂಡಿದ್ದಾಯ್ತು. ಈಗ ಇನ್ನೇನು ಹೋಗ್ಬೇಕು. ಇನ್ನೊಂದು ಸ್ವಲ್ಪ ಐತೆ. ಇನ್ನೊಂದು ಸ್ವಲ್ಪ ಪರ್ಚೇಸ್ ಆದರೆ ಮುಗೀತದೆ. ಕಡೆ ಹೂವಿಂದೆಲ್ಲ ಮುಗೀತು. ಈಗ ತರಕಾರಿಗೆ ಬಂದಿದ್ದೀವಿ. ಈಗ ತರಕಾರಿ ತಗೊಬೇಕು. ಹೂವಿಂದೆಲ್ಲ ಮುಗೀತು. ಹೂವಿಂದೆಲ್ಲ ಮುಗಿಸ್ಕೊಂಡು ಈ ತರಕಾರಿ ಎತ್ಕೊಂತೀನಿ ಬೇಡ ಬಾ. ಎಷ್ಟು 25 ಅಂತೆ. ನುಗ್ಗೆಕಾಯಿ ನಮ್ಮ ಮನೆ ಮಗ್ಳಿಗೆ ಬಿಟ್ಟು ಕಣಮ್ಮ. ಈಗ ಆಪಲ್ಲು, ಮೂಸಂಬಿ ಸಿನಿಮಾ
ಚಿನ್ನಮ್ಮ ದ್ರಾಕ್ಷಿ ಅಂತ ಆಗ್ಬೇಕು. ದ್ರಾಕ್ಷಿ ಹೆಂಗೆ ಕಲ್ದಿಗೆ 50 ಕಲ್ದಿಗೆ 100. ಈ ಕರೆ ದ್ರಾಕ್ಷಿ ಅಂತ ನಮ್ಮ ಯಾವ್ದಾದ್ರು ಹಾಕಿದ್ರ ಕಾಲು ಕೆ ಜಿ ಕೊಡಮ್ಮ ಒಂದ್ಸ್ಲಿ ಇಲ್ಲಿ ಮುಂದೆಡೆ ಇರೋದೇ ಕೊಡಮ್ಮ ಬೇಡ ಅವು ಈ ಮುಂದೆಡೆ ಅವೆಲ್ಲ ಅವು ಹ್ಞೂ ಕಿತ್ತವೆ ಅದರಲ್ಲಿ ಅಮ್ಮ ಕೆಮ್ಮೈತೆ ಹುಷಾರಿಲ್ಲ ಸುಮ್ಮನಿರು. ಸೊ ಪರ್ಚೇಸ್ ಎಲ್ಲ ಆಯಿತು. ಹೂವು ತರಕಾರಿ ಆಮೇಲೆ ಇದೊಂದು ಆರ್ಚ್ ಒಂದು ತೊಗೊಂಡು. ಸೊ ನನ್ನ ಮಗಳು ಮಲಿಕೊಂಬಿಟ್ಟಿದ್ರು. ಈಗಾಗಲೇ ಬೆಳಗ್ಗೆ ಆಗ್ತಾ ಬಂತು ನೋಡಿ. ಆಲ್ರೆಡಿ ಬೆಳಗ್ಗೆ ಆಗೋಗಿದೆ. ಸೊ ಈಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಯಾವ ಥರ ಡೆಕೋರೇಷನ್ ಮಾಡ್ತೀವಿ ಅನ್ನೋದೆಲ್ಲ ಇದೇ ಬ್ಲಾಗಲ್ಲಿ ತೋರಿಸ್ತೀನಿ ನಾನು. ದಯವಿಟ್ಟು ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಸೊ ಮನೆಗೆ ಬಂದಾದಮೇಲೆ ಹೂವು ಎಲ್ಲ ಇಲ್ಲಿ ಕೂಲಿಂಗಿಗೆ ಇಡ್ತಾಯಿದ್ದೀವಿ. ನೋಡ್ಬೋದು ಇದು ಆರ್ಚು ಎಲ್ಲ ಹೂವು ತೆಗೆದಿಕ್ಬೇಕೀಗ. ಹೂವು ತೆಗೆದು ಇಡ್ತಾಯಿದ್ದೀನಿ. ಈಗೆಲ್ಲ AC ಏನು ಮಾಡಿಬಿಟ್ಟಿದ್ದೀನಿ. AC ಏನು ಮಾಡಿ ಕೂಲಿಂಗ್ ಇಟ್ಬಿಟ್ಟಿದ್ದೀನಿ. ಸೊ ನೋಡಿ ಈ ಥರ ಬರುತ್ತೆ ಬ್ಯಾಕ್ಗ್ರೌಂಡು. ಸೊ ಮೇಲ್ಗಡೆ ನೋಡ್ಬೋದು ಬೊಂಬೆಗಳಿದೆ. ಸೊ ಇದು ಪೀಠ. ಸೊ ಈ ಥರ ರೆಡಿ ಮಾಡಿದ್ದೀವಿ. ಸೊ ಇದು ನಮ್ಮ ಮಿಸ್ಸಸ್ ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಸೊ ಮೀಶೋದಲ್ಲಿ ಅದ್ರದ್ದು ಲಿಂಕ್ ಬೇಕಾದ್ರೆ ನಿಮಗೆ ಕೊಡ್ತೀನಿ, ಕಮೆಂಟ್ ಮಾಡಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ಈ ಥರ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನೇನಂತ ಒಂದೊಂದೇ ಸ್ಟೆಪ್ ನಾನು ನಿಮಗೆ ತೋರಿಸ್ತೀನಿ. ಸೊ ಟೇಬಲ್ ಕೂರಿಸ್ಕೊಂಡು ಈಗ ಪೀಠ ಫಸ್ಟು ಇದ್ರ ಮೇಲೆ ಒಂದು ಬಟ್ಟೆ ಹಾಕ್ಬೇಕೀಗ. ಪೂಜೆ ಮಾಡ್ತಾಯಿದ್ದೋ, ಈಗ ಅದು ರೆಡಿ ಮಾಡ್ತಾಯಿದ್ದೋ. ನೋಡ್ಬೋದು ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ಮಳೆ ಎಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸಿಕ್ಕಾಪಟ್ಟೆ ಜೋರಾಗಿ ಬರ್ತಿದೆ ಮಳೆ. ವೆದರ್ ಮಾತ್ರ ಸೂಪರ್ ಕೂಲಾಗಿದೆ ನೋಡ್ಬೋದು. ನೋಡಿ ಇಲ್ಲೂ ಅಷ್ಟೇ ಮಳೆ ಸ್ಟಾರ್ಟ್ ಆಯಿತು. ಎಲ್ಲ ರೆಡಿ ಮಾಡ್ತಾಯಿದ್ದೋ, ಮಳೆ ಸ್ಟಾರ್ಟ್ ಆಯಿತು. ಸೊ ಅಲ್ಲೆಲ್ಲ ಪೂಜೆ ಎಲ್ಲ ಆಯ್ತು. ಈಗ ಪೂಜೆ ಸಾಮಾನೆಲ್ಲ ತೊಳೆದಿದ್ದಾಗಿದೆ. ಈಗ ನನ್ನ ಮಗಳು ಅರ್ಶಿನ ಕುಂಕುಮ ಹಾಕ್ತಾಯಿದ್ದಾಳೆ. ಏನೇನು ಹಾಕ್ಬೇಕು ಅಂತ ಹೇಳ್ತಾರೆ ಈಗ ನಮ್ಮ ಮಿಸ್ಸಸ್ಸು. ಏನೇನು ಹಾಕ್ಬೇಕಾದ್ರಕ್ಕೆ ಕಳ್ಸೋಕ್ಕೆ ಫಸ್ಟ್ ಅರ್ಶಿನ. ಓಕೆ, ಅರ್ಶಿನ ಹಾಕ್ಬೇಕಂತೆ. ಅರ್ಶಿನ ಹಾಕಮ್ಮ. ಇನ್ನೊಂದ್ಸಲ ಹಾಕಪ್ಪ. ಇನ್ನೊಂದ್ಸತಿ. ಓಕೆ, ಕುಂಕುಮ ಹಾಕು. ಕುಂಕುಮ ಹಾಕ್ಬೇಕು. ನೆಕ್ಸ್ಟು ಕುಂಕುಮ ಹಾಕ್ಬೇಕು. ಅಕ್ಷತೆ ಹಾಕಿ ಸಾಕು. ಒಂಚೂರು ತಕ್ಕೊಂಡು ನಾನೇ ಕೊಡ್ತೀನಿ. ಸಾಕು. ಸೊ ನೆಕ್ಸ್ಟು ಅಕ್ಷತೆ ಹಾಕಬೇಕು. ಅದೇನೇನಿದೆ ಅಂತ ಹೇಳ್ಬೇಕು. ಗೋಡಂಬಿ, ಓಕೆ, ದ್ರಾಕ್ಷಿ, ಕವಡೆ, ಗೋಮತಿ ಚಕ್ರ, ಓಕೆ, ಗುಲ್ಗಂಜಿ, ಕಮಲದ ಬೀಜ. ಓಕೆ. ಸೊ ಇದಿಷ್ಟು ಕಳ್ಸಕ್ಕೆ ಹಾಕ್ಬೇಕೀಗ ನಾವು. ಒಟ್ಟಿಗೆ ಹಾಕ್ಬಿಡಿ, ಎರಡು ಕೈ ಬೀಳಿಸ್ಬಿಡ. ಸೊ ಇದನ್ನೆಲ್ಲ ಒಟ್ಟಿಗೆ ಹಾಕಿದ್ರು ಈಗ ನೋಡ್ಬೋದು. ಸೊ ನನ್ನ ಮಗಳು ಹಾಕಿದ್ಲು. ಸೊ ಇದೆಲ್ಲ ಪೂಜೆ ರೆಡಿ ಆಗ್ತಾ ಇದೆ ಈಗ. ನೆಕ್ಸ್ಟು ಖರ್ಜೂರ ಹಾಕಬೇಕು. ನೋಡಿ ಖರ್ಜೂರ ಹಾಕಬೇಕು. ಖರ್ಜೂರ ಹಾಕ್ತಾ ಇದ್ದಾರೆ. ಸೊ ಅದಾದ ನಂತರ ಕಲ್ಸಕ್ಕರೆ ಹಾಕಬೇಕು. ಕಲ್ಸಕ್ಕರೆ ಹಾಕ್ತಾ ಇದ್ದಾಳೆ. ಕಲ್ಸಕ್ಕರೆ ಆಯಿತು. ಅದ ನಂತರ ಬಾದಾಮಿ ಹಾಕಬೇಕು. ಓಕೆ, ನೆಕ್ಸ್ಟ್ ಏನು ಹಾಕ್ತಾ ಇದ್ಬೇಕು? ಏಲಕ್ಕಿ ಹಾಕ್ತಿದ್ದಾರೆ. ಏಲಕ್ಕಿ ಹಾಕಬೇಕು. ಏಲಂಗಿ. ಸೊ ಈಗ ಲವಂಗ ಹಾಕ್ತಿದ್ದಾಳೆ. ಲವಂಗ ಹಾಕಿದ್ದಾಯಿತು. ಸೊ ಇದಿಷ್ಟು ಈ ಕಳಸಕ್ಕೊಳಗಡೆ ಹಾಕಬೇಕು. ಲಕ್ಷ್ಮಿ ಕೊಂಡಿಸ್ಬೇಕಾದ್ರೆ ಕಳಸ ಅದೇನು ನಡೆ ಇರ್ತೀವಿ. ಅದಾದ ನಂತರ ಸ್ವಲ್ಪ ಚಿಲ್ಲರೆ ಕಾಸು ಕೂಡ ಹಾಕಬೇಕು. 21 ರೂಪಾಯಿ ಚಿಲ್ಲರೆ ಕಾಸು ಹಾಕ್ತಿದ್ದಾಳೆ. ಸೊ
ಇದಿಷ್ಟು ಕಳ್ಸೋಕ್ಕೆ ರೆಡಿ ಆಗಿದೆ ಈಗ. ಈ ಮಧ್ಯ ಗ್ಯಾಪಲ್ಲಿ ಬಜ್ಜಿ ಮಾಡ್ತಾಯಿದ್ದೀನಿ. ಬಜ್ಜಿ ತಕ್ಕಮಟ್ಟಿಗೆ ಮಾಡ್ತೀನಿ, ಎಷ್ಟು ಬರ್ತಿದೆ ಅಷ್ಟು ಮಾಡ್ತಾಯಿದ್ದೀನಿ. ನೋಡ್ಬೋದು ಬಜ್ಜಿ, ಸೈಡಿಗೆ ಸಲಾಡ್, ಇಲ್ಲಿ ಸ್ನ್ಯಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಪ್ಲಸ್ ಇವಾಗ ಲಕ್ಷ್ಮಿ ರೆಡಿ ಮಾಡ್ತಾಯಿದ್ದಾರಲ್ಲಿ ನೋಡ್ಬೋದು. ಲಕ್ಷ್ಮಿ ಕೂಡ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಸೊ ಮುಖವಾಡ ಎಲ್ಲ ರೆಡಿ ಆಗ್ತಾಯಿದೆ. ಸೊ ಈ ಗ್ಯಾಪಲ್ಲಿ ನಾವು ಬಜ್ಜಿ ಮಾಡಿದ್ದೆ, ಸೈಡ್ಸ್ ಬಜ್ಜಿ ಆಗ್ತಾಯಿದೆ ಅಲ್ಲಿ. ಈ ಥರ ಎಲ್ಲ ರೆಡಿ ಆಯಿತು. ಈಗ ಬಜ್ಜಿ ನೋಡ್ಬೋದು, ಇದರ ರೆಡಿ ಮಾಡಿದ್ದೀನಿ ಈಗ ಬಜ್ಜಿ. ಈಗ ಸ್ಟಾರ್ಟ್ ಆಗಿದೆ ಬಿಗಿನಿಂಗು ನೋಡ್ಬೋದು. ಈಗ ಇದ್ರ ಮೇಲೆ ಅಮ್ಮನವ್ರು ಕೂತ್ಕೊಳೋದು. ಸೊ ಈಗ ನೋಡ್ಬೋದು ಇಲ್ಲಿ ಶ್ರೀ ಹೋಮ್ ಅಂತ ಬರೆದಿದ್ದಾರೆ. ಇದ್ರ ಮೇಲೆ ಬಾಳೆ ಎಲೆ ಹಾಕ್ಬೇಕೀಗ. ಸೊ ಈಗ ಬಾಳೆ ಎಲೆ ಹಾಕಿದ್ದಾಯಿತು ನೋಡ್ಬೋದು, ಬಾಳೆ ಎಲೆ ಹಾಕಿದ್ದೀವಿ. ಸೊ ಇದು ಕೂತ್ಕೊಂಡಿದೆ ನೋಡಿ, ಎಲ್ಲ ಅಲಂಕಾರ ಎಲ್ಲ ಸ್ಟಾರ್ಟ್ ಆಗಿದೆ. ಈಗ ನಾವು ಕಳಸ ಕೊಡಿಸ್ತೀವಿ. ಈಗ ಕಳಸ ಕೂರಿಸ್ಕೊಂಡಿದ್ದೀವಿ ನೋಡ್ಬೋದು. ಈಗ ಕಳಸ ಕೂರಿಸ್ಕೊಂಡಿದ್ದೀವಿ. ನೆಕ್ಸ್ಟು ಅದಕ್ಕೆ ಅಲಂಕಾರಕ್ಕೆ ಅಮ್ಮನವ್ರ ಕೈಯು, ಕಾಲು, ಬ್ಲೌಸ್ ಪೀಸು ಎಲ್ಲ ಇದು ರೆಡಿ ಮಾಡಿ ಕುಂಡ್ರಿಸ್ತೀವಿ. ಸೊ ಇಷ್ಟು ರೆಡಿ ಮಾಡಿದ್ದೀವಿ. ಈಗ ನೋಡ್ಬೋದು ಇಷ್ಟು ರೆಡಿ ಆಗಿದೆ. ಸೊ ಇಷ್ಟು ರೆಡಿ ಆಗಿದೆ. ಈಗ ಇಷ್ಟೆಲ್ಲ ರೆಡಿ ಮಾಡಿದ್ದೀವಿ. ಟೈಮ್ ನೋಡ್ಬೋದು, ರಾತ್ರಿ 12 ಗಂಟೆ ಆಗಿದೆ. ಸೊ ಇಷ್ಟೆಲ್ಲ ರೆಡಿ ಆಗಿದೆ. ಈಗ ಅಮ್ಮನವ್ರು ಎಷ್ಟು ಕೂತ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ರೆಡಿ ಆಗ್ತಿದ್ದಂಗೆ ನಾವು ಹೇಳ್ತೀನಿ ಏನೇನು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ನಮ್ಮ ಮನೇಲಿ ಪೂಜೆ ಆಗ್ತಾಯಿದೆ ನೋಡ್ಬೋದು. ಸೊ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಅಲಂಕಾರಕ್ಕೆ ರೆಡಿ ಆಗಿದೆ. ಈಗ ಟೈಮ್ ಆಗಲೇ 8:20 ಆಗ್ತಾ ಬಂತು. ಸೊ ಇವಾಗ ಆಲ್ರೆಡಿ ಪೂಜೆ ಮಾಡ್ಬೇಕು. ನನ್ನ ಮಗಳು ನೋಡಿ ರೆಡಿ ಆಗಿದ್ದಾಳೆ. ಈಗ ಎಲ್ರಿಗೂ ಹೇಳ್ಬಿಡಿ, ನಮ್ಮ ಮಿಸ್ಸಸ್ ನೋಡಿ ರೆಡಿ ಆದರು. ಹ್ಯಾಪಿ ವರಮಹಾಲಕ್ಷ್ಮಿ. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬ ಶುಭಾಶಯಗಳು. ಹೇಳು. ಸೊ ಇವಾಗ ಮಾಮಿ ರೆಡಿ ಆಗಿದೆ. ಓಕೆ. ಇವಾಗ ಸೊ ಮಾಮಿ ಇವಾಗ ಮಾಡ್ತಿದ್ದು ನನ್ನೇ ರೆಡಿ ಆಗಿದೆ. ಮಾಮಿ ಆಮೇಲೆ ಹಾಕ್ತೀನಿ ಅಂತ ಹೇಳ್ತಿದ್ದೀನಲ್ಲಪ್ಪ. ಸೀರೆ ಒಳಗೆ ಬಾಯ್ ನನಗೆ soft strokes of the warm acoustic guitar blend with the gentle sound of the waves crashing against the shore. A serene melody weaves through the breeze, creating a soothing rhythm that mirrors the ocean's ebb and flow.
ಕಡೆ ತಿರ್ಕೊಂಡು. ಅಪ್ಪ ಹೂವ ಬಿತ್ತು. ಅಪ್ಪ ನಂದು ಹೂವ ಬಿತ್ತು. समुद्रवसनावास ब्रह्माण्ड श्रीनिमेखला पंचवक्ता धृतिर्धन्य ज्योतिरिष्टिर्मणिषिणी चेन्द्रजालस्वरूपिणी अवस्थात्रय निर्मुक्ता गुणत्रय विवर्जिता ईशनात्रय निर्मुक्ता सर्वरोग विवर्जिता बिन्दुनादकरात्मिका दशवायुजयाकारा कला षोडश संयुता निवासिनी ಬಂದಿದೆ ಬೆಳಗ್ಗೆ ಬಾ. स्थिरा गुह्या देविका चक्ररूपिणी अविद्याशाकरी भुजा जम्भासुरविवर्धिनी श्रीकाया श्रीकला शुभ्रा कर्म निर्मूलकारिणी आदिलक्ष्मीर्गुणाधारा पंचब्रह्मात्मिका परा श्रुतिर्ब्रह्म ಪೂಜೆ ಎಲ್ಲ ಮುಗೀತು. ಅಷ್ಟೋತ್ರಗಳೆಲ್ಲ ನೋಡಿದ್ರಲ್ಲ ನೀವು, ಅಷ್ಟೋತ್ರಗಳೆಲ್ಲ ಮುಗೀತು, ಪೂಜೆ ಎಲ್ಲ ಆಯಿತು. ಈಗ ಲಾಸ್ಟು ಅಮ್ಮನವ್ರಿಗೆ ಒಂದು ದೃಷ್ಟಿ ಆರತಿ ತೆಗಿತಾ ಇದ್ದಾರೆ, ನೋಡ್ಬೋದು. ಸೊ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡ್ಬೋದು ಈಗ ಮಹಾಲಕ್ಷ್ಮಿ ಕಣ್ಣಿಗೆ ಕಪ್ಪನಚ್ಚಿರೆ ಮಹಾಲಕ್ಷ್ಮಿ ಕಣ್ಣಿಗೆ ಮುದ್ದು ಕೃಷ್ಣನ ಮುದ್ದಿನ ರಾಣಿ ಕಪ್ಪನೆ ಕೊರಳಿನ ನೀಲವೇಣಿ ದೃಷ್ಟಿ ತಾಕುವಂತ ಚೆಲುವೆ ಮಹಾಲಕ್ಷ್ಮಿಗೆ ದೃಷ್ಟಿ ತಾಕುವಂತ ಚೆಲುವೆ ಮಹಾಲಕ್ಷ್ಮಿಗೆ ಕಪ್ಪನಚ್ಚಿರೆ ಮಹಾಲಕ್ಷ್ಮಿ ಕಣ್ಣಿಗೆ ಕಪ್ಪನಚ್ಚಿರೆ ಮಹಾಲಕ್ಷ್ಮಿ ಕಣ್ಣಿಗೆ ಅಪ್ಪ ಕೃಷ್ಣನ ಮುದ್ದಿನ ರಾಣಿ ಕಪ್ಪನೆ ಕೊರಳಿನ ನೀಲವೇಣಿ ದೃಷ್ಟಿ ತಾಕುವಂತ ಚೆಲುವೆ ಮಹಾಲಕ್ಷ್ಮಿಗೆ